ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ರಶ್ಮಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮಲ್ಲಿಗೆ ಇಡ್ಲಿ ರೆಸಿಪಿ ಮಾಡ್ತಾ ಇದ್ದೇನೆ. ಇಡ್ಲಿಯಲ್ಲಿ ಬೇರೆ ಬೇರೆ ರೀತಿಯ ವೆರೈಟಿ ರೆಸಿಪಿಗಳನ್ನು ಮಾಡ್ತಾರೆ. ರವೆ ಇಡ್ಲಿ ಮಾಡ್ತಾರೆ, ಮತ್ತು ಅಕ್ಕಿ ಇಡ್ಲಿ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಇಡ್ಲಿಯನ್ನು ಮಾಡ್ತಾರೆ. ಆದರೆ ಕೆಲವೊಂದು ಸಲ ಈ ಇಡ್ಲಿಯನ್ನು ಮಾಡುವಾಗ ಹಿಟ್ಟು ಉಬ್ಬಿ ಬರುವುದೇ ಇಲ್ಲ. ನನಗೆ ಸಹ ಅಂಥ ಅನುಭವ ತುಂಬ ಸಲ ಆಗಿದೆ. ಅದಕ್ಕೆ ನಾವು ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಆ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಸಹ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟೊಂದು ಜ್ಯೂಸಿಯಾಗಿ ಸಾಫ್ಟಾಗಿ ಮಲ್ಲಿಗೆಯಂತೆ ವೈಟಾಗಿ ಬಂದಿದೆ. ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ, ಹತ್ತಿಯಂತೆ ತುಂಬ ವೈಟಾಗಿ ಈ ಇಡ್ಲಿ ಬಂದಿದೆ. ಇವತ್ತು ನಾನು ಸುಲಭವಾಗಿ ಮಲ್ಲಿಗೆ ಇಡ್ಲಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಇಲ್ಲಿ ನಾನು 2 ಲೋಟದಷ್ಟು ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಯಾವುದೇ ಅಕ್ಕಿಯನ್ನು ಉಪಯೋಗಿಸ್ಬೋದು. ಇದನ್ನು ನಾನೀಗ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಮುಚ್ಚಳ ಇಟ್ಟು ಒಂದು 4 ರಿಂದ 5 ಗಂಟೆ ಇದು ನೆನಿಬೇಕು. ಈಗ ಮುಚ್ಚಳವನ್ನು ಇಡುವ. ಈಗ ನಾನು ಇಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೇನೆ. ಉದ್ದಿನ ಬೇಳೆ 2 ಲೋಟಕ್ಕೆ ಅಕ್ಕಿಗೆ 1 ಲೋಟ ಉದ್ದಿನ ಬೇಳೆಯನ್ನು ಇದನ್ನು ಸಹ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಡುವ. ಈಗ ಇಲ್ಲಿ ನಾನು ಸಾದಕ್ಕಿ ಸಾಬುದಾನವನ್ನು ತಗೊಳ್ತಾ ಇದ್ದೇನೆ. ಇದು 1/2 ಲೋಟದಷ್ಟು ಇದಕ್ಕೆ ಸಾಬುದಾನ ಇಲ್ಲಿ ನೀರಿನಲ್ಲಿ ಇದನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಡುವ. ಈಗ ಮುಚ್ಚಳ ಇಟ್ಟು ನಾನು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನಮ್ಮ ಅಕ್ಕಿ ನೆಂದಿದೆ ಎಷ್ಟೊಂದು ನೋಡಿ ಚೆನ್ನಾಗಿ. ಇಲ್ಲಿ ನಾವು ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ, ನಾವು ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ನಮ್ಮ ಅಕ್ಕಿ ಈಗ ರೆಡಿಯಾಗಿದೆ. ಎಷ್ಟು ಸಲ ನಾವು ತೊಳಿಬೇಕು, ಅದರ ಎಲ್ಲ ಹಿಟ್ಟಿನ ಎಲ್ಲ ಇದೆಲ್ಲ ಹೋಗಬೇಕು ನೋಡಿ. ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣಬೇಕು ನೀರಲ್ಲಿ ಅಕ್ಕಿ. ಈಗ ಇದು ರೆಡಿಯಾಗಿದೆ ನೋಡಿ, ಈ ರೀತಿಯಾಗಿ ನಮಗೆ ಕಾಣಬೇಕು. ಇದು ಉದ್ದಿನ ಬೇಳೆಯನ್ನು ಸಹ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಸ್ವಲ್ಪ ಸಹ ಅದರಲ್ಲಿ ಏನು ಇರಬಾರ್ದು. ಚೆನ್ನಾಗಿ ನೀರಿನಲ್ಲಿ ತೊಳೆದು ವೈಟಾಗಿ ನಮಗೆ ನೀರು ಕಾಣಬೇಕು. ಅದೇ ರೀತಿ ಈಗ ಸಾಬುದಾನ ಸಹ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಇನ್ನೂ ನೀರಿನಲ್ಲಿ ತೊಳಿಲಿಕ್ಕೆ ಇಲ್ಲ. ಇದು ನಾನೀಗ ಒಂದು 1/2 ಲೋಟದಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ. 1/2 ಲೋಟ ಸಾಬುದಾನ ಮತ್ತು 1/2 ಲೋಟ ಅವಲಕ್ಕಿ, ಅದನ್ನು ಸಹ ನೀರಿನಲ್ಲಿ ನಾನು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಈಗ ನಾನು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾವು ಇಲ್ಲಿ ಅಕ್ಕಿಯನ್ನು ಸೂಜಿ ರವೆ ಇದೆಯಲ್ಲ ಆ ರೀತಿಯಾಗಿ ನಾವು ರುಬ್ಬಬೇಕು. ತುಂಬ ನೈಸಾಗಿ ರುಬ್ಬಾರ್ದು. ಸ್ವಲ್ಪ ನೀರು ಹಾಕಿ ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಗ್ರೈಂಡ್ ಆಯಿತು, ಅಕ್ಕಿ ನಮ್ಮ ಗ್ರೈಂಡ್ ಆಯಿತು. ಈಗ ನಾನು ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ ಹಿಟ್ಟನ್ನು. ನೋಡಿ ಅಕ್ಕಿ ಈ ರೀತಿಯಾಗಿ ನಾವು ರುಬ್ಬಬೇಕಾಗ್ತದೆ ನೋಡಿ. ಸ್ವಲ್ಪ ಇದರಲ್ಲಿ ರವೆಯಾಗಿ ಇರಬೇಕು. ನಾವು ಈ ಸೂಜಿ ಇರ್ತದಲ್ಲ ಆ ರೀತಿಯಾಗಿ ಇರಬೇಕು. ಹಿಟ್ಟು ರೆಡಿ ಮಾಡಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ಇಡ್ಲಿಗೆ ನಾವು ಹಿಟ್ಟನ್ನು ನೈಸಾಗಿ ಗ್ರೈಂಡ್ ಮಾಡಬಾರ್ದು. ಈಗ ನಾನು ಇನ್ನೊಂದು ಸೆಟ್ಟನ್ನು ಸಹ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಉಳಿದಂಥ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಸಾಬುದಾನವನ್ನು ಸಹ ಹಾಕ್ತಾ ಇದ್ದೇನೆ. ಇಲ್ಲಿ ಸಾಬುದಾನ 1/2 ಲೋಟದಷ್ಟು ಸಾಬುದಾನವನ್ನು ತಗೊಂಡಿದ್ದೇನೆ ನಾನು, ಸಾದಕ್ಕಿಯನ್ನು. ಅದೀಗ ನೀರಿನಲ್ಲಿ ಚೆನ್ನಾಗಿ ನೆನೆದಿದೆ. ಈಗ ನಾನು ಇದಕ್ಕೆ 1/2 ಲೋಟದಷ್ಟು ಅವಲಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನೀಗ ನಾನು ಹಾಕ್ತಾ ಇದ್ದೇನೆ. ಅವಲಕ್ಕಿದು ಸಹ ಚೆನ್ನಾಗಿ ನಾವು ಅದರ ನೀರನ್ನು ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಈಗ ನಾನು ನೀರನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನಮ್ಮ ಹಿಟ್ಟು ಈಗ ಗ್ರೈಂಡ್ ಆಯಿತು. ಈಗ ನಾನು ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಿದ್ದೇನೆ. ಉದ್ದಿನ ಬೇಳೆಯನ್ನು ನಾವಿಲ್ಲಿ ನೈಸಾಗಿ ಗ್ರೈಂಡ್ ಮಾಡಬೇಕು.
ಮತ್ತು ಉದ್ದಿನಬೇಳೆ ನಾವು ಅಕ್ಕಿಯೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬಾರ್ದು, ಅದು ಚೆನ್ನಾಗಿ ಉಬ್ಬಿ ಬರುವುದಿಲ್ಲ. ಯಾವಾಗಲೂ ಅಕ್ಕಿ ಅನ್ನು ಒಟ್ಟಿಗೆ ನಾವು ಗ್ರೈಂಡ್ ಮಾಡಿದರೆ. ಈಗ ಸ್ವಲ್ಪ ಬೇಕಾದರೆ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ತುಂಬ ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕು, ಕೈಯೇ ಬಿಸಿ ಅದಕ್ಕೆ ತಾಗಬೇಕು, ಆವಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ, ಈಗ ಸಾಕು. ಈಗ ನಾವು ಮುಚ್ಚಳ ಇಟ್ಟು ಒಂದು 7-8 ಗಂಟೆಯಷ್ಟು ಕಾಲ ಅದನ್ನು ಬಿಡಬೇಕು. ಈಗ ಬೆಳಿಗ್ಗೆ ಆಯಿತು. ನಾವು ಬೆಳಿಗ್ಗೆ ಮಾತ್ರ ಇದಕ್ಕೆ ನಾವು ಜಾಸ್ತಿ ಇದನ್ನು ಮಿಕ್ಸ್ ಮಾಡಬಾರ್ದು, ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಇಡ್ಲಿಗೆ ಯಾವಾಗಲೂ ನಾವು ಜಾಸ್ತಿ ಇದನ್ನು ಮಿಕ್ಸ್ ಮಾಡಬಾರ್ದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಈಗ ನಾವು ಇಡ್ಲಿಗೆ ರೆಡಿ ಮಾಡುವ. ಈಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈಗ ಇಡ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಮಲ್ಲಿಗೆ ಇಡ್ಲಿ ಹಾಗೆ ಆಗಬೇಕಾದ್ರೆ ನಾವು ಅದರ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. ಇಡ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕಾಗ್ತದೆ ಇಲ್ಲಿ ಮೊದಲನೇದಾಗಿ. ಎರಡನೇದಾಗಿ ಉದ್ದಿನಬೇಳೆಯನ್ನು ಸಹ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ಅಕ್ಕಿಯನ್ನು ರವೆಯಂತೆ ನಾವು ಗ್ರೈಂಡ್ ಮಾಡಬೇಕು, ಸೂಜಿ ಇರ್ತದಲ್ಲ ಆ ರೀತಿಯಾಗಿ ಅಷ್ಟು ಗ್ರೈಂಡ್ ಮಾಡಿದರೆ ಸಾಕು. ಈಗ ಎಲ್ಲ ಹಿಟ್ಟನ್ನು ಸಹ ಹಾಕಿದೆ ತಟ್ಟೆಗೆ. ಇಡ್ಲಿ ಪಾತ್ರೆಯನ್ನು ಗ್ಯಾಸ್ ಸ್ಟವಲ್ಲಿ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ಈಗ ತಟ್ಟೆಯನ್ನು ಸಹ ಇಟ್ಟು ಒಂದು 10 ನಿಮಿಷ ಮುಚ್ಚಳ ಇಟ್ಟು ಬೇಯಿಸಿದರೆ ಸಾಕು, ಬೇಗನೆ ಬೇಯುತ್ತೆ. ಈಗ ನಮ್ಮ ಇಡ್ಲಿ ರೆಡಿ ಆಯಿತು, 10 ನಿಮಿಷ ಆಯಿತು. ಈಗ ಬೆಂದಿದೆ ಇಡ್ಲಿ. ಈಗ ತಟ್ಟೆಯನ್ನು ನಾನು ಕೆಳಗೆ ಎಲ್ಲ ಇಡ್ತಾ ಇದ್ದೇನೆ, ಸ್ವಲ್ಪ ಆರಲಿ ಇದು. ಈಗ ನೋಡಿ ಕೈಯಲ್ಲಿ ಇದನ್ನು ನಮಗೆ ತೆಗಿಲಿಕ್ಕೆ ಆಗ್ತದೆ, ಅಷ್ಟೊಂದು ಈಸಿಯಾಗಿ ಸಾಫ್ಟಾಗಿ ಬಂದಿದೆ. ಎಷ್ಟೊಂದು ವೈಟಾಗಿ ಮಲ್ಲಿಗೆಯಂತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹತ್ತಿಯಂತೆ ಮೃದುವಾಗಿ ತುಂಬ ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ. ಈ ರೀತಿಯಾಗಿ ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡಿದರೆ ನಮ್ಮ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಮಲ್ಲಿಗೆಯಂತೆ ತುಂಬ ವೈಟಾಗಿ ಆಗುತ್ತೆ. ಅಷ್ಟೇನು ಕಷ್ಟ ಇಲ್ಲ ಈ ಇಡ್ಲಿ ಮಾಡಲಿಕ್ಕೆ, ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಸಾರು, ಸಾಂಬಾರು, ಚಟ್ನಿ ಯಾವುದರ ಜೊತೆಗೂ ಸಹ ಇದನ್ನು ತಿನ್ಬೋದು. ನೋಡಿ ಎಷ್ಟೊಂದು ಜ್ಯೂಸಿಯಾಗಿ ನಿಮಗೆ ಕಾಣ್ತಾ ಉಂಟು, ತುಂಬ ಸಾಫ್ಟಾಗಿ ಬಂದಿದೆ. ಹತ್ತಿಯಂತೆ ಮೃದುವಾದ ಮಲ್ಲಿಗೆ ಇಡ್ಲಿ ಮಾಡಲಿಕ್ಕೆ ತುಂಬಾ ಈಸಿ. 2 ಲೋಟ ಅಕ್ಕಿಗೆ 1 ಲೋಟದಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಲೋಟದಷ್ಟು ಸಾಬುದಾನ, ಅರ್ಧ ಲೋಟ ಅವಲಕ್ಕಿಯನ್ನು ಹಾಕಿದರೆ ಆಯಿತು, ನಮ್ಮ ಮಲ್ಲಿಗೆ ಇಡ್ಲಿ ರೆಡಿಯಾಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ಇಡ್ಲಿಯನ್ನು, ತುಂಬಾ ಸಾಫ್ಟಾಗಿ ಬರುತ್ತೆ. ಸಾರು ಸಾಂಬಾರು ಜೊತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ಮಲ್ಲಿಗೆ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.